ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಸುನ್ಗಾರ್. ಮತ್ತೊಂದು ವಿಡಿಯೋಗೆ ಸ್ವಾಗತ. ಈ ಲಾಸ್ಟ್ ವಿಡಿಯೋದಾಗ ನಾವೇನು ಮಾಡಿದ್ವಿ ಅಂದ್ರೆ ಕ್ಲೋಸ್ ಟೆಸ್ಟ್ ಮೇಲೆ ಒಂದು ಡೀಪ್ ಆಗಿ 2 ಕ್ಲೋಸ್ ಟೆಸ್ಟ್ ಬಿಡಿಸಿ ನಾವೇನು ಮಾಡಿದ್ವಿ, ಟಾಪಿಕ್ ಅನ್ನ ಕ್ಲಾರಿಫಿಕೇಶನ್ ಮಾಡ್ಕೊಂಡಿದ್ವು. ಅದೇ ರೀತಿಯಾಗಿ ಆ ವಿಡಿಯೋನ ಯಾರು ನೋಡಿಲ್ಲ ಚಾನಲ್ಗೆ ಹೋಗ್ರಿ, ಸಬ್ಸ್ಕ್ರೈಬ್ ಮಾಡ್ರಿ, ಅಲ್ಲಿರ್ತಕ್ಕಂಥ ವಿಡಿಯೋಸ್ಗಳನ್ನ ನೋಡ್ರಿ. ನೋಡಿದಾಗ ಸ್ವಲ್ಪ ಐಡಿಯಾ ಬರ್ತೈತಿ. ಆಮೇಲೆ ಈ ವಿಡಿಯೋಕ್ಕೆ ಬರ್ರಿ, ಇಲ್ಲಿ ಯಾವ ಥರ ಏನು ಸಾಲ್ವ್ ಮಾಡ್ಯಾರ ಕ್ಲೋಸ್ ಟೆಸ್ಟ್ ಅನ್ನೋದನ್ನ ನೋಡ್ರಿ. ಹೌದಾ? ದಿಸ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್, ವೆರಿ ವೆರಿ ಈಸಿ ಟಾಪಿಕ್. ಕ್ಲೋಸ್ ಟೆಸ್ಟ್ ಅಂದ್ರೆ ಪ್ಯಾರಾ ಬಿಡಿಸೋದು ಹೆಂಗ ಹಿಂಗ ನೋಡ್ರಿ. ಚಾಲೂ ಮಾಡೋಣ್ರಿ. ಓಕೆ, ಎಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಓಕೆ, ವೆಲ್ಕಮ್ ಯು ಆಲ್. ಎಸ್, ಕಾಂಪ್ರಿಹೆನ್ಷನ್ ಅಂದ್ರೆ ಏನ್ರಿ? ದಿಸ್ ಇಸ್ ಪ್ಯಾರಾ. ಏನು ಕೊಟ್ಟಾರ ಪ್ಯಾರಾದಾಗ ಅಂತಕ್ಕಂಥದ್ದು ಕರೆಕ್ಟಾಗಿ ಓದೋಣ್ರಿ. ಎಲ್ಲಾರು ಮನಸ್ಸಿನಾಗ ಓದ್ರಿ, ಎಲ್ಲಾರು ಓದ್ರಿ. ಪಾಸ್ ಮಾಡಿ ಓದ್ರಿ. ಆಯುರ್ವೇದ. ಓಕೆ, ಪಾಸ್ ಮಾಡಿ ಓದಿದ್ಮೇಲೆ ಈಗ ಬರ್ರಿ ಓದೋಣಂತ ಎಲ್ಲರೂ ಕೂಡ. ಆಯುರ್ವೇದ ವ್ಯೂಸ್ ಅ ಪರ್ಸನ್ ಮೋರ್ ದ್ಯಾನ್ ಬೋನ್ಸ್ ಅಂಡ್ ಇದು ಮಸಲ್ಸ್ ಆಗ್ಬೇಕಾ? ಮಸಲ್ಸ್ ಆಗಿದೆ, ಮಸಲ್ಸ್. ಅಕಾರ್ಡಿಂಗ್ ಟು ಇಟ್ ಯು ಆರ್ ಅ ಸ್ಪಿರಿಟ್ that represents the vata, pitta and kapha elements. Ayurveda dash impacts on your health by bringing an. ಎಂತ ಇಂಪ್ಯಾಕ್ಟ್ ಮಾಡ್ತೈತ್ರಿ ಆಯುರ್ವೇದ? ನೆಗೆಟಿವ್ ಅದ್ರ ಏನ್ರ ಮಾಡ್ತೈತನದ? ಇಲ್ಲ, ತೆಗೆದಿರಿ. ಪ್ರೊಬ್ಯಾಬ್ಲಿ ಅಂದಾಜಾಗಿ ಏನ್ರ ಸಾಧ್ಯ ಇಲ್ಲ. ಕ್ಯಾಜುವಲಿ ಯಾಕ್ರಿ? ಕ್ಯಾಜುವಲಿ ಅಲ್ಲ, ಪಾಸಿಟಿವ್ಲಿ ಮಾಡ್ತದ. ಏನ್ ಮಾಡ್ತದ? ಕ್ಯಾಜುವಲಿ ಅಂದ್ರೆ ಏನು? ಕ್ಯಾಜುವಲ್ ಆಗಿ ಎಲ್ಲಾದ್ರ ಗತಿ ನಡಿ ಇಲ್ಲ, ಪಾಸಿಟಿವ್ಲಿ ಇಂಪ್ಯಾಕ್ಟ್ ಮಾಡ್ತದೆ. ಒಳ್ಳೆ ರೀತಿಯಾಗಿರ್ತಕ್ಕಂತಹ ಇಂಪ್ಯಾಕ್ಟ್ ಮಾಡ್ತೈತ. ಒಳ್ಳೆ ರೀತಿಯಾಗಿ ಇಂಪ್ಯಾಕ್ಟ್ ಮಾಡಿದಾಗ ಒಂದೇ ಆನ್ಸರ್ ಏನ್ ಬರ್ತೈತ್ರಿ? ಪಾಸಿಟಿವ್ಲಿ ಇಂಪ್ಯಾಕ್ಟ್ಸ್ ಆನ್ ಯುವರ್ ಹೆಲ್ತ್ ಬೈ ಬ್ರಿಂಗಿಂಗ್ ಆನ್ ಡ್ಯಾಶ್ ಇನ್ ಯುವರ್ ಬಾಡಿ. ಎಸ್, ಬ್ರಿಂಗಿಂಗ್ ಆನ್. ಇಲ್ಲಿ ಏನೈತ್ರಿ? ಆನ್ ಐತಿ. ಏನೈತ್ರಿ? ಆರ್ಟಿಕಲ್ ಆನ್ ಅಂತಕ್ಕಂಥದ್ದು. ಇದನ್ನ ಹೆಂಗೂ ಸಾಲ್ವ್ ಮಾಡ್ಬೋದು ನೋಡ್ರಿ. ಆರ್ಟಿಕಲ್ ಏನೈತಿ? ಇಲ್ಲೇ ಆನ್ ಐತಿ. ಆನ್ ಇದ್ದಾಗ ಏನ್ ಮಾಡ್ಬೇಕಂದ್ರ ಓವೆಲ್ ಸೌಂಡ್ ಇದ್ದಿದ್ದು ಏನಿರ್ತಾವ? ಆನ್ಸರ್ಸ್ ಇರ್ತಾವ. ಏನ್ರಿ? ಓವೆಲ್ ಸೌಂಡ್ ಇದ್ದಿದ್ದು ಏನಿರ್ತಾವ? ನಮ್ಮ ಆನ್ಸರ್ಸ್ ಆಗಿರ್ತಾವ. ನೋಡ್ರಿ, ಇದ್ರಾಗ ಏನೈತ್ರಿ? ಫೌಂಡೇಶನ್. ಫ ಬರತೈತಿ. ಏನ್ ಬರತೈತ್ರಿ? ಫ ಬರತೈತಿ. ಆನ್ ಫೌಂಡೇಶನ್ ಅಂತೇವು? ಇಲ್ಲ. ಸಬ್ಸ್ಟನ್ಸ್ ಸ ಬರತೈತಿ, ನಡಿ ಇಲ್ಲ. ಬೇಸಿಕ್ ಬ ಬರತೈತಿ, ಇಲ್ಲ. ನೋಡ್ರಿ, ಇಕ್ವಿಲಿಬ್ರಿಯಂ. ಅದೇನ್ ಮಾಡ್ತೈತ್ರಿ? ಇಕ್ವಿಲಿಬ್ರಿಯಂ ಇನ್ ಯುವರ್ ಬಾಡಿ, ಮೈಂಡ್ ಅಂಡ್ ಸೋಲ್. ಎಲ್ಲಾ ಕಡೆ ಏನ್ ಮಾಡ್ತೈತಿ? ಇಕ್ವಿಲಿಬ್ರಿಯಂ ಆಗಿ ಈಕ್ವಲ್ ಆಗಿ ಏನ್ ಮಾಡ್ತದ ಅಂದ್ರ ನಮಗ ಎನರ್ಜಿಯನ್ನು ಕೊಡ್ತದೆ. ನೆಕ್ಸ್ಟ್ ನೋಡ್ರಿ, by consuming healthy food according, ಸ್ವಲ್ಪ ಮಿಸ್ಟೇಕ್ ಆಗೈತ್ರಿ. ಅಕಾರ್ಡಿಂಗ್ AWCORDING ಬರ್ಬೇಕಾ? to the body's constitution and performing yoga, stretches and meditation, you will start to see dash result. Okay, ನೋಡ್ರಿ, ನೀವೇನ್ ಮಾಡ್ತೀರ ಅಂದ್ರೆ you will start to see ಯಾವ ತರ ರಿಸಲ್ಟ್ಗಳು ನಿಮಗೆ ಕಾಣ್ತಾವ. ಯಾವ ತರ ನಿಮ್ಗೆ ಕಾಣ್ತಿರ್ತಾವಿಲ್ಲ ರಿಸಲ್ಟ್? ಕಾಣ್ತಿರ್ತಾವಿಲ್ರಿ? ಕಾಣ್ತಿರ್ತಾವ ಅಂದ್ರೆ ಇನ್ವಿಸಿಬಲ್ ಆಗಕ್ಕೆ ಸಾಧ್ಯತೆ? ನೋ. ಜೆಂಟಲ್ ಇಲ್ಲ. ಸ್ಲಗ್ಗಿಶ್ ಅಂದ್ರೆ ನೋಡ್ರಿ, ಸ್ಲಗ್ಗಿಶ್ ಅನ್ನೋ ವರ್ಡ್ ಒಂದು ನಿಮಗೆ ಎಕ್ಸಾಮ್ ಬಿದ್ದೈತಿ. ಸ್ಲಗ್ಗಿಶ್ ಅನ್ನೋ ವರ್ಡ್ ಅನ್ನ ಸ್ವಲ್ಪ ನೋಟ್ ಮಾಡಿ ಇಟ್ಕೊಡ್ರಿ. ಸ್ಲಗ್ಗಿಶ್ ಅಂದ್ರೆ ಏನಂದ್ರೆ ಲೇಜಿ. ಹಿಂಗೆ ಕೇಳಂಗಿಲ್ಲ. ಲೇಜಿ ಬಗ್ಗೆ ಇದನ್ನ ಕೇಳ್ತಾನೆ, ಲೆಥಾರ್ಜಿ ಅಂತ ಕೇಳ್ತಾನೆ. ಲೆಥಾರ್ಜಿ ಅಂದ್ರೆ ಏನ್ರಿ? ಆಲಸ್ಯ. ಏನ್ರಿ? ಆಲಸ್ಯ. ಅದು ಸಾಧ್ಯ ಇಲ್ಲ, ಇದು ಆನ್ಸರ್ ಬರಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ನೀವು ಎಕ್ಸರ್ಸೈಸ್, ಸ್ಟ್ರೆಚಿಂಗ್ಸ್ ಅವೆಲ್ಲ ಮಾಡಿದಾಗ ನಿಮ್ಗೆ ಏನಾಕೈತಿ? ರಿಸಲ್ಟ್ಗಳು ಏನಾಗಕ್ಕೆ ಚಾಲೂ ಆಕ್ಕವ? ವಿಸಿಬಲ್ ಆಗಿ ಕಾಣಕ್ಕೆ ಚಾಲೂ ಆಕ್ಕವ. ಓಕೆ, ರಿಸಲ್ಟ್ಸ್ ಏನಾಗಕ್ಕೆ ಚಾಲೂ ಆಕ್ಕವ? ವಿಸಿಬಲ್ ಆಗಿ ಕಾಣ್ಲಿಕ್ಕೆ ಸ್ಟಾರ್ಟ್ ಆಗ್ತಾವ. ವಿಸಿಬಲ್ ಆಗಿ ಕಂಡಾಗ ನಿಮ್ಗೆ ಏನಾಕೈತಿ? ರಿಸಲ್ಟ್ಸ್ಗಳ ಬಗ್ಗೆ ಗೊತ್ತಿರ್ತದೆ. ಈ ಇನ್ವಿಸಿಬಲ್ ಬರಂಗಿಲ್ಲ. ಇನ್ವಿಸಿಬಲ್ ಹೆಂಗೆ ಬರ್ತದೆ? ಓಕೆ, ವಿಸಿಬಲ್ ಅಂತಕ್ಕಂಥದ್ದು ಆನ್ಸರ್ ಇರ್ತದೆ. ನೆಕ್ಸ್ಟ್ ನೋಡ್ರಿ ಏನೈತಿ? ನೆಕ್ಸ್ಟ್, ವಿಸಿಬಲ್ ರಿಸಲ್ಟ್ಸ್. ಆಯುರ್ವೇದ ಇಂಪ್ಯಾಕ್ಟ್ಸ್ ದ ಬಾಡಿ ಅಟ್ ದ deepest cellular levels. It helps in healing. Okay, healing ಅಂದ್ರೆ ಏನ್ರಿ? ವಾಸಿ ಮಾಡು. healing ಅಂದ್ರೆ ಏನ್ರಿ? ವಾಸಿ ಕ್ಯೂರ್ ಆಗೋದು. ಓಕೆ, and dash of cells. ಸ್ವಲ್ಪ ಇಲ್ಲಿ ಏನು ಮಾಡ್ಬೇಕಾ? ಸ್ಪೇಸ್ ಬರ್ಬೇಕಾಗಿತ್ತ. healing, it helps to healing and dash cells to protect from it wide range elements ಆಗ್ಬೇಕಾ? ಇದು ನ್ಯಾಚುರಲಿ. ಎಸ್, ಇಲ್ಲಿ ಏನಾಕತ್ತಂದ್ರೆ ಲಾಸ್ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಅಷ್ಟೆಲ್ಲ ಮಾಡಿದಾಗ ಇಂಪ್ಯಾಕ್ಟ್ಗಳು ನಿಮ್ಮ ಬಗ್ಗೆ ಲಾಸ್ ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಬೆನಿಫಿಟ್ ಅಂತ ಇದ್ದೇ ಇರ್ತದ.
ಓಕೆ ಬೆನಿಫಿಟ್ ಆಫ್ ಸೆಲ್ಸ್ ಟು ಪ್ರೊಟೆಕ್ಟ್ ನೋ ನಾಟ್ ಬೆನಿಫಿಟ್. ಅಲ್ಲಿ ಏನಾಕಿರ್ತಾವ್ರಿ ರೀಜನರೇಟ್, ಎಲ್ಲ ಹಳಿದೆಲ್ಲ ನಿಮ್ಮ ಆಲಸ್ಯತೆನ ಹೋಗಿ ಹೊಸವೆಲ್ಲ ಏನಾಕಿರ್ತಾವ್ರಿ ರೀಜನರೇಟ್ ಆಗಿರ್ತಾವ. ಏನಾಕಿರ್ತಾವ ರೀಜನರೇಷನ್. ಇಲ್ಲಿ 4ನೇ ಬ್ಲಾಂಕ್ ಒಳಗೆ ಏನು ಬರ್ತೈತ್ರಿ ರೀಜನರೇಷನ್ ಅಂತಕ್ಕಂಥದ್ದು ಬರ್ತದೆ. ರೀಜನರೇಷನ್ ಆಫ್ ಸೆಲ್ಸ್ ಟು ಪ್ರೊಟೆಕ್ಟ್ it from a wide range of elements. Naturally, according to Ayurveda, when a person eats wrong food, then ama of or toxin gets deposited in the body. It waste products is not eliminated from the body soon. Then it starts to spread in different areas of the body. This is a major reason. ಇದೆಲ್ಲ ಆಗಲಿಲ್ಲ, ರೀಜನರೇಷನ್ ಆಗಲಿಲ್ಲ ಅಂದ್ರೆ ಏನಾಕೈತೆ ಅಂದ್ರೆ ನಿಮ್ಮ ಬಾಡಿ ಮೇಲೆ ಎಂಥದ್ದು ಏನಂತಕ್ಕಂಥದ್ದು ಆಕೈತೆ ನೋಡ್ರಿ, ಎಲ್ಲ ಸ್ಟಾರ್ಟ್ ಟು ಸ್ಪ್ರೆಡ್ ಡಿಫರೆಂಟ್ ಏರಿಯಾಸ್ ಆಫ್ ದ ಬಾಡಿ. ಅದೇನಾಕೈತ್ರಿ ನೋಡ್ರಿ, ವೇಸ್ಟ್ ಪ್ರಾಡಕ್ಟ್ ಇಸ್ ನಾಟ್ ಎಲಿಮಿನೇಟೆಡ್. ವೇಸ್ಟ್ ಪ್ರಾಡಕ್ಟ್ ನಮ್ಮ ಮೈಯಿಂದ ಹೊರಗೆ ಹೋಗ್ಲಿಲ್ಲ ಅಂದ್ರೆ ಏನಾಕೈತೆ ಅಂದ್ರೆ ಅಲ್ಲಿರ್ತಕ್ಕಂಥ ಬಾಡಿ ಮೇಲೆ ಏನಾಕೈತ್ರಿ ಇಂಪ್ಯಾಕ್ಟ್ ಆಕೈತಿ. ಆ ಬಾಡಿ ಮೇಲೆ ಇಂಪ್ಯಾಕ್ಟ್ ಆದಾಗ ನಿಮಗೆ ಏನಾಕೈತ್ರಿ ವೀಕ್ನೆಸ್ ಆಕೈತಿ. ಡನ್. ಪೊಟೆನ್ಷಿಯಲ್ ನೋ ವೇ. ಎನರ್ಜಿ ಬರ್ತೈತಿ. ವೀಕ್ ಆದ್ರೆ ಎಲಿಮಿನೇಟ್ ಇಲ್ಲ. ಒಂದೇನಾಕೈತಿ ಇಂಬ್ಯಾಲೆನ್ಸ್ ಆಕೈತಿ, ಒಂದೇನಾಕೈತ್ರಿ ವೀಕ್ನೆಸ್ ಆಕೈತಿ. ಬಟ್ ಎಕ್ಸ್ಪೀರಿಯನ್ಸಿಂಗ್ ಆ್ಯನ್ ಇರೋದ್ರಿಂದ, ಯಾನ್ ಅಂತಕ್ಕಂಥ ಆರ್ಟಿಕಲ್ ಇರೋದ್ರಿಂದ ಇಲ್ಲಿ ಏನು ಬರ್ಬೇಕಂತ ಹೇಳಿದ್ನ ನಿಮ್ಗೆ ಸ್ವರಗಳ ಪ್ರೊನೌನ್ಸಿಯೇಷನ್ ಬರ್ಬೇಕಂದಾಗ ವ ಅಂತಕ್ಕಂಥದ್ದು ವೀಕ್ ಅಂತಕ್ಕಂಥದ್ದು ವ್ಯಂಜನ ಆಗಿರೋದ್ರಿಂದ ನಮ್ಮ ಆನ್ಸರ್ ಏನಾಕೈತ್ರಿ ಇಂಬ್ಯಾಲೆನ್ಸ್. ನೋಡ್ರಿ, ಇಂಬ್ಯಾಲೆನ್ಸ್ ಇನ್ ದ ಬಾಡಿ ಅಂತಕ್ಕಂಥದ್ದು ಆನ್ಸರ್ ಆಗಿರ್ತದ. ಓಕೆ ನೋಡ್ರಿ, ಎಷ್ಟು ಈಸಿ ಆಗಿರ್ತಕ್ಕಂತಹ ಸೆಂಟೆನ್ಸಸ್ಗಳಿವು, ಹೌದಾ. ನೆಕ್ಸ್ಟ್ ನೋಡ್ರಿ, ನಿಮಗೆ ಇಂಥ ಕ್ಲೋಸ್ ಟೆಸ್ಟ್ಗಳು ಸಾಲ್ವ್ ಆಗ್ಬೇಕಂದ್ರೆ ಒಂದೆರಡು ಪ್ರಿಪೋಸಿಷನ್ ಮೇಲೆ ನಿಮಗೆ ಏನು ಮಾಡ್ತಾನೆ ಅಂದ್ರೆ ಹೋಮ್ವರ್ಕ್ ಕೊಡ್ತೇನೆ, ಬರ್ಕೋಬೇಕು, ನಮ್ಮ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಓಕೆ, ರಾಜು ಹ್ಯಾಸ್ ಬೀನ್ ಸ್ಟಡಿಂಗ್ ಡ್ಯಾಶ್ 2019. ಓಕೆ, ರಾಮು ಹ್ಯಾಸ್ been working dash 10 years. ಓಕೆ, ಇವೆರಡು ಬ್ಲ್ಯಾಂಕ್ ಒಳಗೆ ಏನು ಮಾಡಿದ್ರೆ 4 ಆಪ್ಷನ್ ಕೊಡ್ತೀನಿ ನಿಮ್ಗೆ, ಎ ಬಿ ಸಿ ಡಿ. 1ನೇ ಆಪ್ಷನ್ ಫ್ರಾಮ್, 2ನೇ ಆಪ್ಷನ್ ಫಾರ್, 3ನೇ ಆಪ್ಷನ್ ಸಿನ್ಸ್, 4ನೇ ಆಪ್ಷನ್ ಏನ್ರಿ ಆಫ್ ಟು. ಓಕೆ, 4ನೇ ಆಫ್ ಟು ಬೇಡ, ಅಪ್ ಟು. ಓಕೆ, ಇವೆರಡೂ ಕ್ವಶನ್ಗಳಿಗೆ ಆನ್ಸರ್ ಏನಾಗ್ತದೆ ಅನ್ನೋದು ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸ್ಬೇಕು. ಎಕ್ಸ್ಪ್ಲನೇಷನ್ ಗೊತ್ತಿತ್ತಾನ ಸ್ವಲ್ಪ ಎಕ್ಸ್ಪ್ಲನೇಷನ್ ಒಂದಿಗೆ ಏನು ಮಾಡ್ರಿ ಕಮೆಂಟ್ ಸೆಕ್ಷನ್ ಒಳಗೆ ತಿಳಿಸಿ. ಓಕೆ ನೋಡ್ರಿ, ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ವಿಡಿಯೋನ ಹೆಚ್ಚಿನ ಜನಸಂಖ್ಯೆಯಲ್ಲಿ ಏನು ಮಾಡ್ರಿ ಶೇರ್ ಮಾಡ್ರಿ. ನಿಮ್ಮ ಫ್ರೆಂಡ್ಸ್ಗಳು ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಓದತ್ತಿರಲ್ಲ ಅವ್ರಿಗೂ ಕೂಡ ಶೇರ್ ಮಾಡ್ರಿ. ಓಕೆ, ಎಸ್, ಬಾಯ್ ಬಾಯ್, ಟೇಕ್ ಕೇರ್. ನಾನು ನಿಮ್ಮ ನಾಗರಾಜ್ ಸುರ್ಗಾರ್. ಬಾಯ್ ಬಾಯ್.